ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನಾಗ್ತಾ ಇದೆ? ಒಂದರ ಹಿಂದೆ ಒಂದು ಮತ್ತೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಯಾವ ಕಾರಣದಿಂದಾಗಿ? ಸುಮಾರು ವರ್ಷಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಬೇಕಾದ್ದು ಸಿಗುತ್ತೆ, ಎಲ್ಲ ವ್ಯವಸ್ಥೆಗಳು ಆಗುತ್ತೆ ಅಂತ ಹೇಳಿ ಚರ್ಚೆಗಳಾಗ್ತಿತ್ತು. ಸಾಕಷ್ಟು ಸ್ಟಿಂಗ್ ಆಪರೇಷನ್ ಆಗಿತ್ತು. ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿತ್ತು. ಇತ್ತೀಚೆಗೆ ದರ್ಶನ್ಗೆ ರಾಜಾತಿಥ್ಯ ನೀಡಿದಂತ ಒಂದು ವಿಚಾರ ಬೆಳಕಿಗೆ ಬಂದ ಮೇಲೆ ಬಗೆದಷ್ಟು ಸತ್ಯಗಳು ಪರಪ್ಪನ ಅಗ್ರಹಾರ ವಿಷಯವಾಗಿ ಬಯಲಿಗೆ ಬರ್ತಾ ಇದೆ. ದರ್ಶನ್ ರಾಜಾತಿಥ್ಯದ ಬಳಿಕ ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನ್ಯೂಸ್ 18ಗೆ ಲಭ್ಯವಾಗ್ತಾ ಇದೆ. ಅಸಲಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದರ ಹಿಂದೆ ಒಂದು ಘಟನೆಗಳು ಮರುಕಳಿಸ್ತಾ ಇದೆ, ಆರೋಪಗಳು ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕೋಸ್ಕರ? ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನಾಗ್ತಾ ಇದೆ? ಜೈಲು ಅಂತಂದ್ರೆ ಅಪರಾಧಿಗಳಿಗೆ ಅಥವಾ ಆರೋಪಿ ಸ್ಥಾನದಲ್ಲಿ ಇರೋರಿಗೆ ಪಶ್ಚಾತ್ತಾಪವನ್ನ ಮೂಡಿಸಬೇಕು, ಅವರ ಮನ ಪರಿವರ್ತನೆ ಆಗಬೇಕು. ಜೈಲಿಂದ ಹೊರ ಬಂದ ಮೇಲೆ ಮತ್ತೆ ಅಂತಹ ದುಷ್ಕೃತ್ಯಗಳನ್ನ ಅವರು ಮಾಡಬಾರದು, ಅದಕ್ಕೋಸ್ಕರನೇ ಜೈಲಿಗೆ ಕಳಿಸೋದು. ಆದ್ರೆ ಈ ಪರಪ್ಪನ ಅಗ್ರಹಾರ ಜೈಲೇನಿದೆ ಅದು ಹೆಸರಿಗಷ್ಟೇ ಜೈಲು. ಆದ್ರೆ ಕೈದಿಗಳಿಗೆ ಅಲ್ಲಿ ಸಿಗೋದು ರಾಜಾತಿಥ್ಯ. ಹಣ ಕೊಟ್ರೆ ಎಲ್ಲಾ ಸೌಲಭ್ಯಗಳು ಹಾಗಾದ್ರೆ ಸಿಗ್ತಾ ಇದೆಯಾ? ಅಲ್ಲಿ ಜೈಲಿನಲ್ಲಿ ದಾಖಲೆಗಳೇ ಮಾಯ ಆಗ್ತಾ ಇದೆಯಾ? ಹಾಗಾದ್ರೆ ಹೆಸರಿಗಷ್ಟೇ ಜೈಲು, ಕೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ತನಿಖೆ ಮಾಡೋಕೆ ಹೋದ್ರೆ ಅಲ್ಲಿ ಯಾವುದೇ ಪುರಾವೆಗಳು ಇರೋದಿಲ್ಲ, ಆಧಾರಗಳು ಸಿಗೋದಿಲ್ಲ, ದಾಖಲೆಗಳೇ ಮಾಯವಾಗ್ತಾ ಇದೆಯಾ? ದಾಖಲೆಯನ್ನ ತಿರುಚ್ತಾ ಇದ್ದಾರಾ ಅಥವಾ ಮಾಯ ಆಗ್ತಿದ್ಯಾ? ಈ ತರದ್ದು ಹಲವಾರು ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ. ಜೈಲಿನ ಮೇಲೆ ಇದೇ ವಿಷಯವಾಗಿ, ಅಂದ್ರೆ ರಾಜಾತಿಥ್ಯ ಸಿಗುತ್ತೆ, ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗುತ್ತೆ, ಇದೇ ವಿಷಯವಾಗಿ ಪದೇ ಪದೇ ದಾಳಿಗಳು ಆಗಿದೆ. ಹಲವಾರು ಸಿಬ್ಬಂದಿಗಳನ್ನ ಅಮಾನತು ಮಾಡಲಾಗಿದೆ, ವರ್ಗಾವಣೆ ಮಾಡಲಾಗಿದೆ. ಆದ್ರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಸರಿ ಹೋಗ್ತಾ ಇಲ್ಲ, ಕಾನೂನು ಅಲ್ಲಿ ಪಾಲನೆ ಆಗ್ತಾ ಇಲ್ಲ. ದುಡ್ಡು ಕೊಟ್ರೆ ಈಗಲೂ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋ ಪರಿಸ್ಥಿತಿ ಅಲ್ಲಿದೆ. ಒಂದಿಷ್ಟು ಕ್ರಮಗಳನ್ನ ಅಲ್ಲಿ ಕೈಗೊಳ್ಳಲಾಗಿದೆ, ಆದ್ರೆ ಪ್ರಯೋಜನಕ್ಕೆ ಬಂದಿಲ್ಲ. ಇನ್ನು ದರ್ಶನ್ ಕೇಸ್ನ 3 ಚಾರ್ಜ್ ಶೀಟ್ಗೆ ಪ್ರಮುಖವಾಗಿ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ದರ್ಶನ್ ಕೇಸ್ ಅಲ್ಲಿ ಹಾಗಾದ್ರೆ ಆಗ್ತಾ ಇರೋದೇನು? ನ್ಯೂಸ್ 18ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ಕೇಸಲ್ಲಿ ರಾಜಾತಿಥ್ಯದ ವಿಷಯವಾಗಿ 3 ಎಫ್ಐಆರ್ಗಳು ದಾಖಲಾಗಿದೆ. 2 ಎಫ್ಐಆರ್ ದರ್ಶನ್ ಮೇಲೆನೆ ದಾಖಲಾಗಿರೋದು. ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಆದ್ರೆ ತನಿಖೆ ಹಂತದಲ್ಲಿ ಒಂದಿಷ್ಟು ಅಡ್ಡಿ ಆತಂಕಗಳು ಉಂಟಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.